ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ. ಒಗಟುಗಳು ಕೇಳಿದ್ದೀರಲ್ಲ, ನೋಡಿ ಹಸಿರು ಗಿಡದಲ್ಲಿ ಎಷ್ಟೊಂದು ಮೊಸರು. ಇದು ಮೊಸರಲ್ಲ, ಇದು ಪರಿಮಳ ಮಲ್ಲಿಗೆ. ನೋಡಿ 3 ಲೇಯರ್ ಆಗಿ ಇರುವಂತಹ ಈ ಮಲ್ಲಿಗೆ ಈಗ ಮಳೆಗಾಲ ಶುರುವಾಗುವಾಗ ತುಂಬ ಆಗಲು ಶುರುವಾಗುತ್ತದೆ. ಒಂದು ಮಳೆ ಬಿದ್ದ ಕೂಡಲೇ ಈ ಮಲ್ಲಿಗೆ ತಾನಾಗಿ ಮೊಗ್ಗರಳಿ ಇದರಲ್ಲಿ ಹೂವಾಗುತ್ತದೆ. ಈ ಮಲ್ಲಿಗೆಯ ಒಂದು ಮಾಲೆಯನ್ನು ಕಟ್ಟೋಣ ಬನ್ನಿ. ಇವತ್ತು ಇಷ್ಟು ನನಗೆ ಮಲ್ಲಿಗೆ ಸಿಕ್ಕಿತ್ತು. ನಮ್ಮ ಅಮ್ಮ ಅದನ್ನು ತೆಂಗಿನ ಎಳೆ ಗರಿಯನ್ನು ಉಪಯೋಗ ಮಾಡಿ ಈ ಮಲ್ಲಿಗೆಯನ್ನು ಮಾಲೆ ಮಾಡುವುದು ಹೇಗೆ ಎಂದು ತೋರಿಸಿಕೊಡ್ತಾ ಇದ್ದಾರೆ. ನೋಡಿ, ಇದು ಎಳೆಯ ಹಸಿ ತೆಂಗಿನ ಗರಿ. ಅದರ ಕಡ್ಡಿಯನ್ನು ಬೇರ್ಪಡಿಸಿ ಅದರ ತುದಿ ಭಾಗ ಇದು ಮೃದುವಾಗಿದೆ, ಬಳ್ಳಿಯ ಥರ ಇದೆ, ಆದರೆ ಇದು ಕಡ್ಡಿ. ಅದರ ತುದಿಗೆ ಒಂದು ಸಣ್ಣ ವೃತ್ತಾಕಾರದಲ್ಲಿ ಒಂದು ಸ್ಟಾಪರನ್ನು ಮಾಡಿಕೊಂಡಿದ್ದಾರೆ. ನಂತರ ಒಂದೊಂದೇ ಹೂಗಳ ನೋಡಿ ಈ ಥರ ತೊಟ್ಟಿನಲ್ಲಿ ಜಾಗ್ರತೆಯಲ್ಲಿ ಚುಚ್ಚಿ ಒಂದೊಂದೇ ಸುರಿಯುತ್ತಿದ್ದಾರೆ. ಇದು ಉದಯ ಮಲ್ಲಿಗೆ ಎಂದು ಕರೆಯುತ್ತೇವೆ. ಇದನ್ನು ಹೂ ಅರಳಿದ ಮೇಲೆಯೇ ಕೊಯ್ಯುವಂಥದ್ದು. ಅದನ್ನು ಕಟ್ಟಲು ಸ್ವಲ್ಪ ಕಷ್ಟ. ಅದಕ್ಕಾಗಿ ಈ ಥರ ತೆಂಗಿನ ಗರಿಯ ಕಡ್ಡಿಯನ್ನು ಉಪಯೋಗ ಮಾಡಿ ಪೋಣಿಸಿ ಮಾಡುವಂತಹ ಈ ಸುಂದರ ಮಲ್ಲಿಗೆ ಮಾಲೆ.